ಬಿಜೆಪಿ ಕಾರ್ಯಕರ್ತ ಅರುಣ್ ಕುಗ್ವೆ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಅರುಣ್ ಕುಗ್ವೆ ವಿರುದ್ಧ ಲೈಂಗಿಕ ದೌರ್ಜನ್ಯ ಆರೋಪ ಕೇಳಿ ಬರ್ತಾ ಇದೆ. ಯುವ ಮೋರ್ಚಾ ಜಿ ಪ್ರಧಾನ ಕಾರ್ಯದರ್ಶಿ ಇದ್ದ ಅರುಣ್. ಬಿಜೆಪಿ ಕಾರ್ಯಕರ್ತನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ, ಬಂಧನ, ಅರೆಸ್ಟ್ ಮಾಡಲಾಗಿದೆ. ಯುವ ಮೋರ್ಚಾ ಜಿ ಪ್ರಧಾನ ಕಾರ್ಯದರ್ಶಿ ಅರುಣ್ ಶಿವಮೊಗ್ಗ ಮಹಿಳಾ ಪೊಲೀಸ್ ಠಾಣೆಯಲ್ಲಿ ಅರೆಸ್ಟ್ ಮಾಡಲಾಗಿದೆ. ಬಿಜೆಪಿಯ ಯುವ ಮೋರ್ಚಾ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಅರುಣ್ ಕುಗ್ವೆ ಬಂಧನ ಆಗಿದೆ. ಬಿಜೆಪಿಯಲ್ಲಿ ಸಕ್ರಿಯರಾಗಿದ್ದರು ಇವರು ಕಾರ್ಯಕರ್ತರನ್ನಾಗಿ. ಅರುಣ್ ಕುಗ್ವೆ ವಿರುದ್ಧ ಎಫ್ಐಆರ್ ದಾಖಲಾಗಿತ್ತು. ಮುಂದಿನ 5 ದಿನಗಳಲ್ಲಿ ಹಸೆಮೆಣೆ ಏರಬೇಕಿದ್ದ ಅರುಣ್ ಕುಗ್ವೆ ಬಂಧನ ಆಗಿದೆ. ಮಜಾ ಇದೆ ನೋಡಿ ಸ್ಟೋರಿದು. ಜೂನ್ 28ಕ್ಕೆ ಫಿಕ್ಸ್ ಆಗಿದ್ದ ಅರುಣ್ ಕುಗ್ವೆ ಮದುವೆ, ಅಂದರೆ 28ನೇ ತಾರೀಕಿಗೆ ಈತನ ಮದುವೆ ಫಿಕ್ಸ್ ಆಗಿತ್ತು. ಅಂದರೆ 5 ದಿನಕ್ಕೆ ಶಿವಮೊಗ್ಗ ಮಹಿಳಾ ಪೊಲೀಸ್ ಠಾಣೆ ಪೊಲೀಸರಿಂದ ಈತನ ಬಂಧನ ಆಗಿದೆ. ಮಹಿಳೆಯೊಬ್ಬರಿಗೆ ಬಳಸಿಕೊಂಡಿದ್ದಾರೆ ಅನ್ನುವಂಥ ಆರೋಪ ಈತನ ಮೇಲೆ ಇದೆ. ತನಗೆ ಲೈಂಗಿಕವಾಗಿ ಬಳಸಿಕೊಂಡಿದ್ದಾರೆ ಅಂತ ಆ ಮಹಿಳೆ ಆರೋಪಿಸಿದ್ದಾಳೆ. ನ್ಯಾಯಾಧೀಶರ ಮನೆಯಲ್ಲಿ ಆರೋಪಿ ಅರುಣ್ ಕುಗ್ವೆಯನ್ನು ಪೊಲೀಸರು ಹಾಜರುಪಡಿಸಿದ್ದಾರೆ. ಸ್ವಾಮಿ ವಿವೇಕಾನಂದ ಬಡಾವಣೆಯಲ್ಲಿ ನ್ಯಾಯಾಧೀಶರ ನಿವಾಸ ಇದೆ, ಅಂದರೆ ಮನೆ ಇದೆ. ಮನೆಯಲ್ಲಿ ವಿಚಾರಣೆಯನ್ನು ನ್ಯಾಯಾಧೀಶರು ಮಾಡ್ತಾ ಇದ್ದಾರೆ. ಈತ ಆರಂಭದಲ್ಲಿ ಮಹಿಳೆಯನ್ನ ಬಳಸಿಕೊಂಡಿದ್ದಾರೆ ಅಂತ. ಆ ಮಹಿಳೆ, ಈತನ ಮದುವೆ ಇತ್ತು ಇನ್ನು 5 ದಿನಕ್ಕೆ, 28ನೇ ತಾರೀಕಿಗೆ ಈತನ ಮದುವೆ. ಮೊದಲ ಮಹಿಳೆಯೊಂದಿಗೆ ಈತ ಲೈಂಗಿಕ ಸಂಪರ್ಕವನ್ನು ಹೊಂದಿದ್ದ. ಆ ಮಹಿಳೆಗೆ ಮೋಸ ಆದ ಮೇಲೆ ಆ ಮಹಿಳೆ ಬಂದು ಕಂಪ್ಲೇಂಟ್ ಮಾಡಿದಾಳೆ. ಈತ ಸಿಕ್ಕಾಕಿಕೊಂಡಿದ್ದಾನೆ. ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ. ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ. ಸನ್ ಡೈರೆಕ್ಟ್ 292, ಜಿಯೋ ಟಿವಿ 1334, ಯು ಡಿಜಿಟಲ್ 162, ಸಿಟಿ ಕೇಬಲ್ 51, ಜಿಟಿಪಿಎಲ್ 17, ಅಭಿಷೇಕ್ ಕೇಬಲ್ಸ್ 821, ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ 51, ಶ್ರೀ ಬಸವೇಶ್ವರ ನಂಬರ್ 60, ವಿನಾಯಕ ಡಿಜಿಟಲ್ ನಂಬರ್ 53, ಇನ್ ಡಿಜಿಟಲ್ ನಂಬರ್ 896ರಲ್ಲಿ. ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ.